ಇನ್ನು ಇಸ್ರೇಲ್ನ ಸ್ಟೀಲ್ ಪ್ಲಾಂಟ್ ಮೇಲೆ ಕೂಡ ಇರಾನ್ ದಾಳಿಯನ್ನ ಮಾಡಿದೆ. ಉಕ್ಕು ಕಾರ್ಖಾನೆಯಿಂದ ಕೆಮಿಕಲ್ ಸೋರಿಕೆಯ ಭೀತಿ ಕೂಡ ಎದುರಾಗ್ತಾ ಇದೆ. ಉಕ್ಕು ಕಾರ್ಖಾನೆಯಿಂದ ಕೆಮಿಕಲ್ ಸೋರಿಕೆಯ ಭೀತಿ ಎದುರಾಗ್ತಾ ಇದೆ. ಮಿಸೈಲ್ ದಾಳಿಗೆ ಬೀರ್ ಶೆಬಾದ್ ಉಕ್ಕು ಕಾರ್ಖಾನೆ ಹಾನಿಯಾಗಿರುವಂಥದ್ದು. ಇಸ್ರೇಲ್ನ ಸ್ಟೀಲ್ ಪ್ಲಾಂಟ್ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಉಕ್ಕು ಕಾರ್ಖಾನೆಯಿಂದ ಕೆಮಿಕಲ್ ಸೋರಿಕೆಯ ಭೀತಿ ಕೂಡ ಎದುರಾಗಿರುವಂಥದ್ದು. ಮಿಸೈಲ್ಗಳ ದಾಳಿಗೆ ಬೀರ್ ಶೆಬಾದ್ ಉಕ್ಕು ಕಾರ್ಖಾನೆಗೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಉಕ್ಕು ಕಾರ್ಖಾನೆಗೆ ದಾಳಿ ಮಾಡಿರೋದ್ರಿಂದ ಅಲ್ಲಿ ಕೆಮಿಕಲ್ ಸೋರಿಕೆ ಆಗಬಹುದು ಅನ್ನುವಂತಹ ಭೀತಿ ಕೂಡ ಎದುರಾಗ್ತಾ ಇದೆ. ಇಸ್ರೇಲ್ನ ಸ್ಟೀಲ್ ಪ್ಲಾಂಟ್ ಮೇಲೆ ಇರಾನ್ ದಾಳಿಯನ್ನ ಮಾಡಿರುವಂಥದ್ದು. ಒಂದ್ ಕಡೆನಲ್ಲಿ ಪರಮಾಣು ಆತಂಕ ಎದುರಾಗ್ತಾ ಇದ್ರೆ, ಇನ್ನೊಂದು ಕಡೆನಲ್ಲಿ ಉಕ್ಕು ಕಾರ್ಖಾನೆಯನ್ನ ಕೂಡ ಬಿಡ್ತಾ ಇಲ್ಲ. ಇಸ್ರೇಲ್ನಲ್ಲಿರುವಂತಹ ಸ್ಟೀಲ್ ಪ್ಲಾಂಟ್ ಮೇಲೆ ಇರಾನ್ ಇದೀಗ ದಾಳಿಯನ್ನ ಮಾಡಿದೆ. ಉಕ್ಕು ಕಾರ್ಖಾನೆ ಮೇಲೆ ದಾಳಿ ಮಾಡಿರೋದ್ರಿಂದ ಅಲ್ಲಿ ಕೆಮಿಕಲ್ ಸೋರಿಕೆ ಆಗಬಹುದು ಅನ್ನುವಂತಹ ಭೀತಿ ಕೂಡ ಅಲ್ಲಿರುವಂಥವ್ರಿಗೆ ಎದುರಾಗ್ತಾ ಇರುವಂಥದ್ದು. ಮಿಸೈಲ್ ದಾಳಿಗೆ ಬೀರ್ ಶೆಬಾದ್ ಉಕ್ಕು ಕಾರ್ಖಾನೆಗೆ ಹಾನಿ ಕೂಡ ಆಗಿದೆ. ಇನ್ನೊಂದು ಕಡೆಯಲ್ಲಿ ಇರಾನ್ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಇಸ್ರೇಲ್ನಲ್ಲಿದ್ದಂಥ ಕೆಲವೊಂದಷ್ಟು ಪ್ರದೇಶಗಳ ಮೇಲೂ ಕೂಡ ದಾಳಿಯನ್ನು ಮಾಡಿದೆ. ಅಲ್ಲಿರುವಂತಹ ರಾಸಾಯನಿಕ ಕೆಮಿಕಲ್ ಪ್ರದೇಶಗಳ ಮೇಲೆ, ಕಟ್ಟಡಗಳ ಮೇಲೆ, ಘಟಕಗಳ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಅದರಿಂದನೂ ಕೂಡ ಲಾಸ್ ಆಗಿದೆ. ಇನ್ನೊಂದು ಕಡೆಯಲ್ಲಿ ಇರಾನ್ ಕೂಡ ದಾಳಿ ಮಾಡ್ತಾ ಇದೆ. ಮಿಸೈಲ್ಗಳ ದಾಳಿಗೆ ಬೀರ್ ಶೆಬಾದ್ ಉಕ್ಕು ಕಾರ್ಖಾನೆಗೆ ಹಾನಿ ಕೂಡ ಎದುರಾಗಿರುವಂಥದ್ದು. ಉಕ್ಕು ಕಾರ್ಖಾನೆಯಿಂದ ಕೆಮಿಕಲ್ ಸೋರಿಕೆಯ ಭೀತಿ ಕೂಡ ಎದುರಾಗ್ತಾ ಇರುವಂಥದ್ದು.